ನಮಸ್ಕಾರ ಕರ್ನಾಟಕ. ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಪ್ರಜ್ವಲ್ ರೇವಣ್ಣ ಅಲ್ರಿ, ನಾವು ಪ್ರಜ್ವಲ್ ರೇವಣ್ಣನ ವಿಡಿಯೋಗಳನ್ನ ನೋಡಿ ಇಡೀ ಕರ್ನಾಟಕ ಸಹ್ಯಪಟ್ಟು ತೂಚಿ ಅಂತ ಉಗಿದು ಅವನನ್ನ ಕನ್ವಿಕ್ಷನ್ ಕೊಡಿಸಂತ ಒಂದು ಸಮಯ ಆಯಿತು ಅಂತಂದ್ರೆ ಏನೂ ಕಲಿಯದಂತ ಈ ಒಂದು ವ್ಯವಸ್ಥೆ. ನಾನು ಒಂದು 4-5 ತಿಂಗಳ ಹಿಂದ್ಗಡೆ ಒಂದು ಕಂಪ್ಲೇಂಟ್ ಅನ್ನ ಹಾಕಿದೆ ಮೆಡಿಕಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಲೆ. ಓಕೆ, ಪ್ರಮೋಷನ್ಗಳಿಗೆ ಅಲ್ಲಿ ಕೆಳಗಿನವರನ್ನ ಅನಧಿಕೃತವಾಗಿ ಬಳಸ್ಕೊಳ್ಳಾಗತ್ತೆ, ರಜಕ್ಕೋಸ್ಕರ ದುರ್ಬಳಕೆ ಮಾಡೋಕ್ಕಾಗತ್ತೆ ಅಂತ ನಾನು ಆಲ್ರೆಡಿ ಒಂದು ಕಂಪ್ಲೇಂಟ್ ಅನ್ನ ಹಾಕಿದೆ. ಈಗ DGP ರಾಮಚಂದ್ರ, ಯಾವ DGP ರಾಮಚಂದ್ರನಿಗೆ ರಾಮಚಂದ್ರ ನೋಡ್ರಿ, ಆ ದೈವ ಸಂಭೂತ ರಾಮನ ಹೆಸರನ್ನ ಇಟ್ಕೊಂಡು ಮಾಡಬಾರ್ದ ಕೆಲಸಗಳನ್ನ ಮಾಡ್ತಾ ಇರುವಂತ ಇಂಥ ರಾಸಲೀಲೆ ವಿಡಿಯೋನ ಎಕ್ಸ್ಪೋಸ್ ಮಾಡ್ಕೊಂಡ್ರ ಇವನು DGP ರಾಮಚಂದ್ರ ರಾವ್. ಬೇರೆ ಯಾರು ಅಲ್ಲ ಇವನು. ಓಕೆ, ರನ್ಯಾ ರಾವ್ ಇದಾನಲ್ಲ, ರನ್ಯಾ ರಾವ್. ಓಕೆ, ಗೋಲ್ಡ್ ಸ್ಮಗ್ಲರ್ ರನ್ಯಾ ರಾವ್. ಓಕೆ, ಅವನ ಸ್ಟೆಪ್ ಫಾದರ್ ಇವನು. ಓಕೆ, ಇವನು ಬಳಸ್ತಾ ಇದ್ದಂಥ ಗಾಡಿನೇ ರನ್ಯಾ ರಾವು ಗೋಲ್ಡ್ ಸ್ಮಗ್ಲಿಂಗ್ಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಬೆಂಗಳೂರಿಗೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಲು ಬಳಸ್ತಾ ಇದ್ದಿದ್ದು. ಇದೇ ಮಾನಗೇಡಿ ಕಾಂಗ್ರೆಸ್ ಸರ್ಕಾರ ಇವನು DGP ರಾಮಚಂದ್ರನ ಚೀಫ್ ಸೆಕ್ರೆಟರಿ ಜೊತೆನಲ್ಲಿ ಎನ್ಕ್ವೈರಿ ಮಾಡಿಸಿ ಕ್ಲೀನ್ ಚಿಟ್ ಕೊಟ್ಟು ಇವನನ್ನ ಬಿಟ್ಟು ಇವನ್ ಕರ್ಮ ನೋಡಿ. ನಾವು ನೋಡಿ ಪಾಪ ಅಲ್ಲಿ ನೋಡ್ತಾ ಇರ್ಬೋದು, ಒಂದಷ್ಟು ಹೆಣ್ಣು ಮಕ್ಕಳನ್ನ ಅವರ ಎದೆ ಮೇಲೆ, ಅವರ ಹೊಟ್ಟೆ ಮೇಲೆ, ಅವರ ಮೈಗಳನ್ನ, ಅವರ ಖಾಸಗಿ ಅಂಗಗಳನ್ನ ಮುಟ್ಟುತ್ತಾ ಇದನ್ನ ವಿಡಿಯೋ ಯಾರು ಮಾಡೋದು ನಮ್ಗಂತೂ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಯೂನಿಫಾರ್ಮ್ ಹಾಕೊಂಡು ಒಬ್ಬ DGP ರ್ಯಾಂಕ್ ಅಲ್ಲಿ ಮೇಲೆ ಸರ್ಕಾರದ ಸಿಂಬಲ್ ಹಾಕೊಂಡು ಸರ್ಕಾರದ ಸೀಟಲ್ಲಿ ಕೂತ್ಕೊಂಡು ಇವನು ಮಾಡಿರುವಂತ ಗಲೀಜ್ ಕೆಲಸವನ್ನ ಯಾರೋ ವಿಡಿಯೋ ಮಾಡಿ ಅದನ್ನು ಬಿಟ್ಟಿದ್ದಾರೆ ಅಂತಂದ್ರೆ, ಕರ್ನಾಟಕ ಸರ್ಕಾರದಲ್ಲಿರುವಂತ ಯಾವುದೇ ಮೋಸ್ಟ್ ಆಫ್ ದ ಟಾಪ್ ಪೊಸಿಷನ್ ಕೂತ್ಕೊಂಡ್ರೆ ಅಧಿಕಾರಿಗಳು ಮಾಡೋದೆಲ್ಲ ಇದೇ ಕೆಲಸನೇ. ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ಒಂದು ಟ್ರಾನ್ಸ್ಫರು, ಪ್ರಮೋಷನ್ನು, ಲೀವ್ ಸ್ಯಾಂಕ್ಷನ್ ಮಾಡೋಕ್ಕೆ, ಬೇರೆ ಯಾವುದಕ್ಕೂ ಅಂತಲ್ಲ. ಇಂಥ ಕೆಲಸಗಳಿಗೆ ಹೆಣ್ಮಕ್ಕಳನ್ನ ಈ ರೀತಿ ಒಂದು ರೀತಿಯ ವೆನ್ ದ ಪ್ರೊಟೆಕ್ಟರ್ ಬಿಕಮ್ಸ್ ಪ್ರಿಡೇಟರ್ಸ್ ಅಲ್ರಿ, ನೀವುಗಳೇ ಪ್ರೊಟೆಕ್ಟ್ ಮಾಡಬೇಕಾದವರು ನೀವುಗಳೇ ಬಟ್ಟೆ ಬಿಚ್ಚಿಬಿಟ್ರೆ, ನೀವುಗಳೇ ಅವ್ರ ಅಂಗಾಂಗಗಳನ್ನ ಮುಟ್ಟುಬಿಟ್ರೆ ಮತ್ತೆ ಅವ್ರ ಗಂಡಂದ್ರೆ ಏನು ಅನ್ಕೋಬೇಕು, ಅವ್ರ ಸಂಸಾರಗಳೇನಾಗಬೇಕು? ಅಥವಾ ಕರ್ನಾಟಕ ಸರ್ಕಾರದಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳು ಮಾಡ್ತಾ ಇರೋದೆಲ್ಲ ಇದನ್ನೇನ ಜನರಿಗೆ ಅಸಹ್ಯವಾಗಿ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ, ಆ DGP ರಾಮಚಂದ್ರನ ಕೇಸಲ್ಲಿ ಈಗ ನೀವು ದಯಮಾಡಿ ಇಂಟರ್ವ್ಯೂನ್ ಆಗ್ಬೇಕು. ಯಾಕೆ ಅಂತಂದ್ರೆ, ಆ ಹೆಣ್ಣು ಮಕ್ಕಳೆಲ್ಲ ಖಂಡಿತವಾಗಿ ಯಾರು ಕೂಡ ಸ್ವತಂತ್ರವಾಗಿ ಓದಂತವ್ರು ಅಂತ ನಮಗಂತ ಅನಿಸ್ತಾ ಇಲ್ಲ. ಅಲ್ಲಿ ಕೆಲಸ ಮಾಡ್ತಾ ಅಂತರೋದ್ರು ಅಥವಾ ಅವ್ರೇನೋ ಸಹಾಯ ಬಯಸಿ ಓದಂತವ್ರನ್ನ ದುರ್ಬಳಕೆ ಮಾಡ್ಕೊಂಡ್ರ, ಆಮಿಷಗಳನ್ನ ಕೊಡ್ತೀವಿ ಅಂತೇಳಿ ದುರ್ಬಳಕೆ ಮಾಡ್ಕೊಂಡ್ರ ಇವ್ ರಾಮಚಂದ್ರನ ಮೇಲೆ ಕರ್ನಾಟಕ ಮಹಿಳಾ ಆಯೋಗ ಇದು ಇಮಿಡಿಯೇಟ್ ಆಗಿ ದೇ ಶುಡ್ ರೆಕಮೆಂಡ್ ಎನ್ ಕಂಪ್ಲೇಂಟ್ ಮತ್ತೆ ಆ ಹೆಣ್ಣು ಮಕ್ಕಳ ಜೊತೆಗೆ ತಾವು ನಿಂತ್ಕೊಬೇಕು. ಯಾವ ರೀತಿ ಪ್ರಜ್ವಲ್ ಕೇಸಲ್ಲಿ ಕರ್ನಾಟಕ ಮಹಿಳಾ ಆಯೋಗ ಹೆಣ್ಣು ಮಕ್ಕಳ ಜೊತೆ ನಿಂತ್ಕೊಂಡು ಸಾಂತ್ವನ ಕನ್ವಿಕ್ಷನ್ ಮಾಡಿಸಿದೆ. DGP ರಾಮಚಂದ್ರ ರಾವನ ಈ ಒಂದು ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ವಿಡಿಯೋ ಬೇಸಿಸ್ ಮೇಲೆ ಯಾವ ಹೆಣ್ಣು ಮಕ್ಕಳು ಅವನಿಗೆ ಕರ್ನಾಟಕ ಮಹಿಳಾಗ ಒಂದು ಕರೆ ಕೊಡ್ಬೇಕು. ಈಗ ಕರ್ನಾಟಕದಲ್ಲಿ ಈ DGP ರಾಮಚಂದ್ರನ್ ಇದು ಮೊದಲ ಕೇಸ್ ಅಲ್ಲ. ಈ 3 ಹೆಣ್ಣು ಮಕ್ಕಳು ಒಬ್ಬರೇ ಅಂತಲ್ಲ, ಇವನು ಹಲವಾರು ಎಕ್ಸ್ಪ್ಲಾಯಿಟೇಷನ್ ಇರ್ತದೆ. ಬೆಳೆದಿರುವ ಹೆಣ್ಣು ಮಗಳು ಗೋಲ್ಡ್ ಕೇಸಲ್ಲಿ ಜೈಲಿಗೆ ಹೋಗಿದ್ರೆ ಇವನು ಬೇರೆ ಬೇರೆ ಹೆಣ್ಣು ಮಕ್ಕಳ ಜೊತೆ ಪ್ರಮೋಷನ್ಗೆ, ರಜಕ್ಕೆ, ಟ್ರಾನ್ಸ್ಫರ್ಗಳಿಗೆ ಆ ಹೆಣ್ಣು ಮಕ್ಕಳ ಹೊಟ್ಟೆ ಮೇಲೆ, ಹೆಣ್ಣು ಮಕ್ಕಳ ಎದೆ ಮೇಲೆ, ಹೆಣ್ಣು ಮಕ್ಕಳ ಖಾಸಗಿನ ಇಟ್ಕೊಂಡು ಇವನು ಮೂತಿನ ಎಲ್ಲೆಲ್ಲೋ ಇಟ್ಕೊಂಡು ಆ ದರಿದ್ರ ವಿಡಿಯೋಗಳನ್ನ ಯಾರ ಕೈಲೋ ಮಾಡಿಸ್ಕೊಂಡು ಅದು ಲೀಕ್ ಹಾಕೊಂಡು ಇವತ್ತಿನ ಯುವ ಜನತೆ ನೋಡಿದ್ರೆ, ಮೊದಲೇ ಪೊಲೀಸವ್ರು ನೋಡಿದ್ರೆ ಚೀ ಕಳ್ಳರು, ದರೋಡೆಕೋರರು, ರೇಪಿಸ್ಟ್ಗಳು ಅಂತ ಹೇಳ್ತಾರೆ. ಈ ತರ ಸೆಕ್ಷುವಲ್ ಪ್ರಿಡೇಟರ್ಸ್ ಆಗ್ಬಿಟ್ರೆ ಏನ್ರಿ ಮಾಡೋದು? ಕರ್ನಾಟಕ ಮಹಿಳಾ ಆಯೋಗ ಈ ಎಕ್ಸ್ಪ್ಲಾಯ್ಟ್ ಆಗಿರುವಂತ ಹೆಣ್ಣು ಮಕ್ಕಳ ಜೊತೆಲಿ ನಿಂತ್ಕೊಂಡು ಇವನನ್ನ FIR ಮಾಡಿಸಿ, ಮಲ್ಟಿಪಲ್ FIR ಮಾಡಿಸ್ಬೇಕು. ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಹೇಳಿ ಇವನನ್ನ ಅರೆಸ್ಟ್ ಮಾಡಿಸ್ಬೇಕು. ಈ ಶುಡ್ ಬಿ ಇನ್ ದ ಜೈಲ್. ಇವನನ್ನ ಜೈಲ್ಗೆ ಹಾಕುವಂತ ಕೆಲಸವನ್ನ ಕರ್ನಾಟಕ ಮಹಿಳಾ ಆಯೋಗ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರ, ನಿಮಗೆ ನೈತಿಕತೆ ಇದ್ರೆ ಇವನನ್ನ ಅರೆಸ್ಟ್ ಮಾಡಿಸಿ ಮೊದಲು. ನೀವೇ ಕೊಟ್ಟಂತ ಕ್ಲೀನ್ ಚಿಟ್ ಅಲ್ವಾ? ನಾನು ಸ್ಮಗ್ಲಿಂಗ್ ರನ್ಯಾ ರಾವ್ನ ಕೇಸಲ್ಲಿ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಅವನು ಏರ್ಪೋರ್ಟ್ ಇನ್ಸ್ಪೆಕ್ಟ್ರು ಇವನಿಬ್ಬರಿಗೂ ಕ್ಲೀನ್ ಚಿಟ್ ಕೊಟ್ಟು ಕೈ ತೊಳ್ಕೊಂಡಂತ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಮಾಡಿರೋ ಅವ್ನು ಮಾಡಿರೋ ಕ್ರೈಮ್ ಅನ್ನ ಬಚ್ಚಿಟ್ರಿ ನೀವು. ಇವತ್ತು ಅವನ ಕರ್ಮ ತೆರೆದಿಟ್ಟಿದೆ. ಅವನು DGP ರಾಮಚಂದ್ರ ರಾವ್ನ ಇಮಿಡಿಯೇಟ್ ಆಗಿ ನೀವು ಅವನನ್ನ ಸಸ್ಪೆಂಡ್ ಮಾಡಬೇಕು. ಇಮಿಡಿಯೇಟ್ ಆಗಿ ನೀವು ಕರ್ನಾಟಕ ಮಹಿಳಾ ಆಯೋಗ ಯಾವ ಹೆಣ್ಮಕ್ಳಿದಾರೆ ಆ ಹೆಣ್ಮಕ್ಳಿಗೆ ಕರೆ ಕೊಡಬೇಕು. ಯಾವ ಹೆಣ್ಮಕ್ಳು ಅಷ್ಟೇ ಭಯ ಬಿದ್ದು ಮುಂದೆ ಬರಲ್ಲ. ಕರ್ನಾಟಕ ಮಹಿಳಾ ಆಯೋಗ ಧೈರ್ಯ ತುಂಬಿದ್ರೆ, ಕರ್ನಾಟಕ ಮಹಿಳಾ ಆಯೋಗ ಜೊತೆಲಿ ನಿಂತ್ಕೊಂಡ್ರೆ, ಸರ್ಕಾರ ಜೊತೆಲಿ ನಿಂತ್ಕೊಂಡ್ರೆ, ಯಾವ ರೀತಿ ಪ್ರಜ್ವಲ್ ಕೇಸಲ್ಲಿ DK ಶಿವಕುಮಾರ್ ಅವರು
ಏನೋ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರು. ಈಗ DGP ರಾಮಚಂದ್ರನ್ ಕೇಸಲ್ಲಿ ಅದೇ ಆಗಬೇಕು. ಹೆಣ್ಣು ಮಕ್ಕಳ ಜೊತೆಗೆ ನಿಂತ್ಕೊಬೇಕು, ಆ ಎಂಪ್ಲಾಯೀಸ್ಗಳ ಜೊತೆಲಿ ನಿಂತ್ಕೊಬೇಕು, ಅವ್ರ ಕೈಲಿ ಕಂಪ್ಲೇಂಟ್ ಬರ್ಸ್ಬೇಕು, ಇವನನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬೇಕು. ಇವನೊಬ್ಬ ಸೆಕ್ಷುವಲ್ ಪ್ರಿಡೇಟರ್ಸ್. ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಅಧಿಕಾರಿಗಳಿದ್ದಾರೆ. ಇದು ಒಂದೆರಡಲ್ಲ, ಎಲ್ಲರದು ಇದೇ ಕೆಲಸನೇ. ನಿಂಗೆ ರಜಾ ಬೇಕಾ, ಬಾ, ತಗೊಂತೀನಿ, ಮುತ್ತಿಕ್ತೀನಿ, ಕಿವುಚ್ತೀನಿ ಅನ್ನೋ ಅಂತ ದರಿದ್ರ ಮನಸ್ಥಿತಿ ಇರೋ. ನಾವು ರೀಸೆಂಟ್ ಆಗಿ ಏನೋ ಆಕ್ಟ್ರೆಸ್ ರಮ್ಯಾ ಏನೋ ಗಂಡು ಮಕ್ಕಳನ್ನ ಹುಚ್ಚನಾಯಿಗೆ ಯಾವ ಟೈಮಲ್ಲಿ ಕೊಲೆ ಮಾಡ್ತಾರೆ, ರೇಪ್ ಮಾಡ್ತಾರೆ ಅಂತ ಹೇಳಿದಾಗ ಮೋಸ್ಟ್ಲಿ ರಮ್ಯಾ ಅವ್ರಿಗೆ ಎಲ್ಲೋ ಒಂದ್ ಕಡೆ ಜೀವನದಲ್ಲಿ ಆಗಿದೆ, ನಮಗೆ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಎಲ್ಲ ಗಂಡು ಮಕ್ಕಳು ಆ ಥರ ಇಲ್ಲ. ಬಟ್ ಇವನ ವಿಡಿಯೋ ನೋಡಿದಾಗ ರಮ್ಯಾ ಅವರ ಮಾತು ನಿಜ ಅನಿಸ್ಬಿಡ್ತು. ಕರ್ನಾಟಕ ಮಹಿಳಾ ಆಯೋಗ ನಿಂತ್ಕಂತದ ಅಥವಾ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಲೆಟರ್ ಬರ್ದಾಕಿ ಕೈ ತೊಳ್ಕೊಂತಾರ? ಕಾದು ನೋಡೋಣ. ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮು ತಾಕತ್ ಇದೆಯಾ? ಪ್ರಜ್ವಲ್ನ ಜೈಲು ಕಳಿಸ್ದಂಗೆ DGP ರಾಮಚಂದ್ರನ್ನ ಸಸ್ಪೆಂಡ್ ಮಾಡಿ ಜೈಲು ಕಳಿಸ್ತಾರ, ಅರೆಸ್ಟ್ ಮಾಡ್ತಾರ? ಕಾದು ನೋಡೋಣ.